ನಯನದಾನ ಮತ್ತೊಬ್ಬರ ಬಾಳಿಗೆ ವರದಾನ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಟ ಅಮ್ಮಾಪುರ ಗ್ರಾಮದ ವ್ಯಕ್ತಿ ಶರಣಬಸಪ್ಪ ಸಾವ್ಕಾರ್ ಕಂಗಳ ಅಂಗಾಂಗ ವೈಫಲ್ಯದಿಂದ ಕಳೆದ ಕೆಲವು ತಿಂಗಳುಗಳಿಂದ ಸಾವನ್ನಪ್ಪಿದ್ದು, ಬದುಕಿರುವಾಗಲೇ ತಮ್ಮ ನೇತ್ರಗಳನ್ನು ದಾನ ಮಾಡಿ ಸಾವಿನಲ್ಲೇ ಸಾರ್ಥಕತೆ ಮೆರೆದಿದ್ದಾರೆ. ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದ ಶರಣಬಸಪ್ಪ ಕಂಗಳ ಅವರ ನಿಧನಕ್ಕೆ ಗ್ರಾಮದ ಜನರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಅವರ ಸಾವಿನ ಸುದ್ದಿ ತಿಳಿದು ಗ್ರಾಮದ ಅನೇಕ ಹಿರಿಯರು ಹಾಗೂ ಅವರ ಹಿತೈಷಿಗಳು ಹಾಗೂ ಸ್ನೇಹಿತರು ಮನೆಯ ಬಳಿ ಆಗಮಿಸಿದಾಗ, ಸುರಪುರ ತಾಲೂಕು ಆಸ್ಪತ್ರೆಯ ನೇತ್ರ ವಿಭಾಗದ ಸಿಬ್ಬಂದಿಗಳು ಆಗಮಿಸಿದಾಗ ಅವರು ಬದುಕಿರುವಾಗಲೇ ನೇತ್ರದಾನ ಮಾಡಿತ್ತು ಎನ್ನುವ ವಿಷಯ ತಿಳಿಯುತ್ತಿದ್ದಂತೆ ಅನೇಕರು ಭಾವುಕರಾಗಿ ಶರಣಬಸಪ್ಪ ಅವರ ಕುರಿತು ತೀವ್ರ ಶ್ಲಾಘನೆ ವ್ಯಕ್ತಪಡಿಸಿದರು. ತಾಲೂಕು ಆಸ್ಪತ್ರೆಯ ನೇತ್ರ ತಜ್ಞರಾದಂತಹ ಡಾಕ್ಟರ್ ಅಬ್ದುಲ್ ಹಕ್ ನದೀಂ ಹಾಗೂ ನೇತ್ರ ವಿಭಾಗದ ಅಧಿಕಾರಿ ಶಮೀಂ ಅಹಮದ್ ತಿಮ್ಮಾಪುರಿ ಹಾಗೂ ಪೇಟ ಅಮ್ಮಾಪುರ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಎಂಎಂ ರಹೀಲ್ ಅವರು ಆಗಮಿಸಿ ಕುಟುಂಬಸ್ಥರ ಅನುಮತಿಯನ್ನ ಮೇರೆಗೆ ಶರಣಬಸಪ್ಪ ಅವರ 2 ನೇತ್ರಗಳನ್ನು ಸಂಗ್ರಹಿಸಿಕೊಂಡು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಮುಖಂಡ ಚನ್ನಬಸವ ವಾಲಿ ಹಾಗೂ ಶಿಕ್ಷಕ ಶರಣಬಸಪ್ಪ ಅಂಗರಗಿ ಅವರು ಮಾತನಾಡಿ, ಶರಣಬಸಪ್ಪ ಅವರು ಅವರ ತಂದೆ ಬಸವಲಿಂಗಪ್ಪ ಸಾವ್ಕಾರ್ ಕಂಗಳ ಅವರಂತೆ ತುಂಬಾ ಮೃದು ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದರು. ತಾವು ಬದುಕಿರುವಾಗಲೇ ನೇತ್ರದಾನವನ್ನು ಮಾಡುವ ಮೂಲಕ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ನೇತ್ರದಾನ ಮಾಡುವುದರಿಂದ ನಾವು ನಿಧನರಾದ ನಂತರದಲ್ಲಿ ಬೇರೊಬ್ಬರ ಅಂಧತ್ವವನ್ನು ನಮ್ಮ ಕಣ್ಣುಗಳ ಮೂಲಕ ದೂರಗೊಳಿಸುವ ಸಾರ್ಥಕ ಮನೋಭಾವ ಎಲ್ಲರಲ್ಲಿ ಬರಬೇಕು ಎಂದರು. ಶರಣಬಸಪ್ಪ ಕಂಗಳ ಅವರಿಗೆ 3 ಜನ ಮಕ್ಕಳು ಹಾಗೂ ಪತ್ನಿ ತಾಯಂದಿರು ಹಾಗೂ ಅಪಾರ ಬಂಧು ಬಳಗವನ್ನ ಬಿಟ್ಟು ಅಗಲಿದ್ದಾರೆ. ಬುಧವಾರ ಸಾಯಂಕಾಲ ಗ್ರಾಮದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಜನ ಹಿರಿಯರು ಹಾಗೂ ಸಾವಿರಾರು ಜನ ಭಾಗವಹಿಸಿದ್ರು. ಪೇಟ ಅಮ್ಮಾಪುರ ಗ್ರಾಮದ ಶರಣಬಸಪ್ಪ ಕಂಗಳ ಅವರು ತಮ್ಮ ನೇತ್ರದಾನ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದು, ಎಲ್ಲರೂ ನೇತ್ರದಾನ ಮಾಡುವ ಮೂಲಕ ಸಮಾಜದಲ್ಲಿನ ವ್ಯಕ್ತಿಯ ಅಂಧತ್ವ ದೂರಗೊಳಿಸಲು ಮುಂದಾಗಬೇಕು ಎಂದು ಡಾಕ್ಟರ್ ಆರ್ ವಿ ನಾಯಕ್ ತಾಲೂಕು ಆರೋಗ್ಯ ಅಧಿಕಾರಿ ಸುರಪುರ ಅವರು ತಿಳಿಸಿದರು. ವರದಿ ಉಸ್ಮಾನ್ ಚಿತ್ತಾಪುರ್, ಅಂಸ ಟಿವಿ, ಸುರಪುರ. ಇವತ್ತು ನಮ್ಮ ಊರಿನಲ್ಲಿ ದಿವಂಗತ ಬಸಲಿಂಗಪ್ಪ ಕಂಗಳವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಶರಣಬಸಪ್ಪ ಕಂಗಳವರು ದೈವಾಧೀನರಾಗಿದ್ದಾರೆ. ಅವರು ತಿರುಗಕ್ಕಿಂತ ಮುಂಚೆ ಎಲ್ಲ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ನೇತ್ರದಾನ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ತಮ್ಮ ನೇತ್ರಗಳನ್ನ ದಾನ ಮಾಡುವಂತ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು. ಆ ಒಂದು ಇದ್ರ ಪ್ರಕಾರವಾಗಿ ಇವತ್ತು ಎಲ್ಲ ಸಿಬ್ಬಂದಿ ವರ್ಗ ಸುರಪುರದಿಂದ ಸಿಬ್ಬಂದಿ ವರ್ಗ ಬಂದು ಅವರ ನೇತ್ರಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಎಲ್ಲ ಇಂತಹ ಒಂದು ದಾನವನ್ನು ಮಾಡಿ, ನೇತ್ರದಾನವನ್ನು ಮಾಡಿ ಈ ನಮ್ಮ ಯುವ ಪೀಳಿಗೆಗೆ ಆದರ್ಶಪ್ರಾಯ ಆಗಿದ್ದಾರೆ. ಈ ಊರಿನ ಕೀರ್ತಿಯನ್ನು ಎಲ್ಲ ಕಡೆ ಪಸರಿಸುವಂತ ಕೆಲಸವನ್ನು ಮಾಡಿದರೆ ಅವರೆಲ್ಲರಿಗೂ ಕೂಡ ನಾವು ಅವರಿಗೆ ಚಪ್ಪಾಳೆಯನ್ನು ಸಲ್ಲಿಸುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಇಂಥ ಒಂದು ಕೈಂಕರ್ಯಗಳು ಇವತ್ತು ಮುಂದೆ ಕೂಡ ಆಗಬೇಕು. ಈಗ ಆಗಾದಾಗ ಮಾತ್ರ ಈ ಅಂಧಕರಿಗೆ 2 ಕಣ್ಣುಗಳನ್ನು ಕೊಟ್ಟಂತಾಗ್ತದೆ, ಅವರ ಬಾಳಿಗೆ ಬೆಳಕನ್ನು ಕೊಟ್ಟಂತಾಗ್ತದೆ. ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅವರ ನೇತ್ರಗಳು ಮಾತ್ರ ಇಡೀ ಪ್ರಪಂಚವನ್ನೇ ನೋಡ್ತವೆ, ಇಡೀ ಪ್ರಪಂಚವನ್ನೇ ಗೆಲ್ತವೆ. ಅಂತವರಿಗೆ ನಾವು ತುಂಬಾ ಅಭಿನಂದನೆಗಳು ಸಲ್ಲಿಸ್ತೇವೆ. ತುಂಬಾ ಥ್ಯಾಂಕ್ ಯು ಸರ್. ನಮಗೂ ಕೂಡ ಅಭಿನಂದನೆ.